ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಈ ರಾಜೇಶ್ವರಿ ಮನೆಗೆ ಸ್ಪೀಡ್ ತಗೊಂಡೋದ್ರೆ ಎಲ್ಲರೂ ಸೇರ್ಕೊಂಡು ನನಗೆ ಅವಮಾನ ಮಾಡ್ತೀರಾ? ಲೇ ಸುಮಾ, 3 ಅಡಿ ಇಲ್ಲ, ನೀನು ನನ್ನ ವಿರುದ್ಧ ಗೆಲ್ತಿಯೇನೆ. ನೀನು ಪರೀಕ್ಷೆನ ಗೆದ್ದಿರ್ಬೋದು, ಕೆಲ್ಸನೂ ಗಿಟ್ಟಿಸ್ಕೊಂಡಿರ್ಬೋದು, ಆದ್ರೆ ಈ ರಾಜಿ ಮನ್ಸ್ ಮಾಡಿದ್ರೆ ನಿನ್ ಜೀವನದಾಗಿ ಮಕ್ಕಡೆ ಮಲಗ್ತೀಯ. ಲೇ, ನನಗೆ ಅನುಭವ ಆಗಿರೋಷ್ಟು ನಿನಗೆ ವಯಸ್ಸಾಗಿಲ್ಲ, ನೀನು ನನ್ನ ವಿರುದ್ಧ ನಿಂತ್ಕೊಂಡು ಗೆಲ್ತೀಯಾ? ನಿನಗೆ ಯಂಗ್ ಶಿಕ್ಷೆ ಕೊಡಬೇಕು, ಯಂಗ್ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಸಂದಾಗಿ ಗೊತ್ತೈತೆ. ರಾಜೇಶ್ವರಿ ಅವ್ರು ಯಾಕೆ ಫೋನ್ ಮಾಡ್ತಾ ಇದ್ದಾರೆ? ಓಹ್, ಸುಮಂಗ್ ಕೆಲಸ ಸಿಕ್ಕಿರೋ ವಿಷಯ ಹೇಳಕ್ಕಿರ್ಬೋದು. ಹಲೋ ರಾಜಿ ಅವರೇ. ಹಲೋ ಸಾಹೇಬ್ರೆ. ನನಗೆಲ್ಲ ವಿಷಯ ಗೊತ್ತಾಯ್ತು ರಾಜೇಶ್ವರಿ ಅವರೇ. ನಾನು ಹೈಯರ್ ಲೆವೆಲಲ್ಲೆಲ್ಲ ಟ್ರೈ ಮಾಡಿದೆ, ಆದರೆ ಏನು ಮಾಡೋದು, ಆ ಹುಡುಗಿ ಮಾರ್ಕ್ಸ್ ಚೆನ್ನಾಗಿರೋದ್ರಿಂದ ಕೆಲಸ ಕಿತ್ಕೊಳಕ್ಕಾಗಲಿಲ್ಲ. ನಾನು ಅದೇ ವಿಷಯಕ್ಕೆ ಫೋನ್ ಮಾಡಿದ್ದು ಸಾಹೇಬ್ರೆ. ಅವಳಿಗೆ ಕೆಲಸ ಸಿಕ್ದಾಗಿಂದ ಆ ದರಿದ್ರದವ್ರಿಗೆ ಸಾನೆ ದುರಾಂಕಾರ ಬಂದ್ಬಿಟ್ಟೈತೆ. ದೊಡ್ಡವರು ಚಿಕ್ಕವರು ಅಂತನೂ ನೋಡದೆ ಹೆಂಗ್ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಗೊತ್ತಾ? ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ ತಕ್ಷಣ ಅವರು ನನ್ನ ಲೆವೆಲ್ಗೆ ಬೆಳೆಯೋಕ್ಕಾಗಲ್ಲ ರಾಜೇಶ್ವರಿ ಅವರೇ. ನೀವು ಯಾಕೆ ವರಿ ಮಾಡ್ತೀರಾ? ಅವ್ರು ಯಾವತ್ತಿದ್ರು ನಮ್ಮ ಕಾಲಡಿನೇ. ಅಯ್ಯೋ, ನೀವ್ ಅಲ್ಲೇ ತೆಪ್ ತಿಳ್ಕೊಂಡಿರೋದು ಸಾಹೇಬ್ರೆ. ಓದ್ತಿರ್ಬೇಕಾರೆ ನಿಮ್ ತಾವ ಬಂದು ಏಟೆಲ್ಲ ದಿಮಾಗ್ ತೋರ್ಸವಳೆ. ಇನ್ ಕೆಲ್ಸ ಸಿಕ್ಕದ್ಮ್ಯಾಕೆ ಕೊಬ್ಬು ಕಮ್ಮಿ ಆಯ್ತದೆ ಅನ್ಕೊಂಡಿದೀರಾ? ಈ ಸತಿ ನಿಮ್ ಮಗನ್ನ ಅವಳೆ ಆರಿಸ್ಕೊಂಡು ಹೋಗಿ ಲಗ್ನ ಆದ್ರೂ ಆಯ್ತಾಳೆ. ಈ ದುಡಿಯ ಹೆಣ್ಮಕ್ಳು ಬುದ್ಧಿ ನಿಮ್ಗೆ ಗೊತ್ತಿಲ್ವೇ? ಹಾಗೇನಾದ್ರೂ ಆದ್ರೆ ನಾನು ಸುಮ್ಮನೆ ಇರಲ್ಲ. ಶಿವಾನಿ ನಿಮ್ ಮಗನ್ ಬಗ್ಗೆ ಎಲ್ಲ ಹೇಳವಳೆ. ಅವನು ಇವಾಗ ನಿಮ್ ಮಾತ್ ಕೇಳ ಮನಸ್ಥಿತಿಲಿಲ್ಲ. ಕೇಳದೆ ಹೋದ್ರೆ ಕೇಳೋ ತರ ಮಾಡ್ತೀನಿ. ನೋಡಿ ಸಾಹೇಬ್ರೆ, ನಮ್ ವಸ್ತು ಭದ್ರವಾಗಿರ್ಬೇಕು ಅಂದ್ರೆ ಮೊದ್ಲು ಆಯುಷ್ಕಾಂತನ ದೂರ ಮಾಡ್ಬೇಕು. ನಾನ್ ಹೇಳ್ದಂಗೆ ಕೇಳಿದ್ರೆ ನಿಮ್ ಮಗನು ನಿಮಗ್ ಸಿಗ್ತಾನೆ, ಆ ಸುಮನ್ ದುರಾಂಕಾರನು ಸಾಯ್ತದೆ. ಅದೇನು ಹೇಳ್ಬೇಕಂತಿದ್ದೀರಾ ಹೇಳಿ ರಾಜೇಶ್ವರಿ ಅವರೇ. ನೀವು ಹೇಳಿದ ಐಡಿಯಾ ಸೂಪರ್ ಆಗಿದೆ. ಆ ಸುಮಾನ ಮಟ್ಟ ಹಾಕ್ಬೇಕಂದ್ರೆ ಇದೇ ಸರಿಯಾದ ದಾರಿ. ನಾನು ಏನ್ ಸದ್ದಾಗ ಅಡುಗೆ ಮಾಡ್ತೀನಿ. ಅಯ್ಯೋ, ಇವಳು ಯಾಕೆ ಫೋನ್ ಮಾಡ್ತಾವಳೆ? ಬೇಲ್ ಬೇಸ ಕೇಳಕ್ಕೆ ಏನಾದರೂ ಮಾಡೋಳ ಹೆಂಗೆ? ಏಳ್ರಾದ ಸಂದಾಕಿದ್ಯಾ? ತಲೆ ಕೆಟ್ಟಿದ್ಯಾ ನಿಮ್ಗೆ? ಜೈಲಲ್ಲಿ ಯಾರು ಚೆನ್ನಾಗಿರ್ತಾರೆ? ಹಂಗಲ್ಲ ರಾಧಾ, ನೀನ್ ಎಲ್ಲೇ ಇದ್ರು ರಾಣಿ ತರ ಇರ್ತೀಯಲ್ಲ, ಅದಕ್ಕೆ ಹಂಗೆ ಕೇಳ್ದೆ. ನಿಮ್ಮ ಡ್ರಾಮಾ ಎಲ್ಲ ನನಗೀಗ ಬೇಡ. ಬೇಲ್ ಅರೇಂಜ್ ಮಾಡಕ್ಕೆ ಹೇಳಿದ್ನಲ್ಲ, ಅದೇನಾಯ್ತು? ಆ ಪ್ರಯತ್ನದಾಗಿ ಇದೀನಿ ರಾಧಾ. ಇನ್ನೊಂದು ವಾರ ಎಲ್ಲ ಮುಗ್ದೈತದೆ. ಏನೋ ಬೇಲ್ ಸಿಗಕ್ಕೆ ಇನ್ನು 1 ವಾರ ಬೇಕಾ? ಅದು ಕೇಸ್ ವಸಿ ಸ್ಟ್ರಾಂಗ್ ಆಗೈತೆ ಅಂತ ನಾನು ಹಿಂಗೆ ಅವತ್ತೇ ಹೇಳಲಿಲ್ವಾ? ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನ ಪಡ್ತಿದ್ದೀನಿ ರಾಧಾ. ಪಡ್ಲೇಬೇಕು, ಇಲ್ಲ ಅಂದ್ರೆ ನನ್ನ ಜೊತೆ ನಿಮ್ಮನ್ನು ಮುದ್ದೆ ಮುರಿಯೋದಕ್ಕೆ ಹಾಕೊಂಡ್ಬಿಡ್ತೀನಿ. ಥೂ, ಹಳದೋಳು ಹಿಂಗೆ ಯೋಳಿ ಎಲ್ಲಿ ನನ್ನ ಜೈಲಿಗೆ ಸೇರೋಂಗೆ ಮಾಡ್ಬಿಡ್ತಾಳೋ. ನೀನು ವಸಿ ಸ್ವಲ್ಪ ದಿನ ನಂಗೆ ಟೈಮ್ ಕೊಡೋರಾದ. ನಾನು ಕೇಶವ ಅವ್ರ ಜೊತೆನೂ ಮಾತಾಡಿವ್ನಿ. ಇನ್ನೇನು ಬೇಲ ಆಗ್ಬಿಡ್ತದೆ. ನೀವು ಕೇಶವಂಗೆ ಹೇಳ್ತಿರೋ ಮಾಧವಂಗೆ ಹೇಳ್ತಿರೋ ಅದೆಲ್ಲ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ರಿಲೀಸ್ ಆಗ್ಬೇಕಷ್ಟೆ. ಇಲ್ಲ ಅಂದ್ರೆ ನೀವು ನಂಜಮ್ಮ ಇಬ್ರು ಜೀವಂತವಾಗಿರಲ್ಲ.
ಹಾಗೆ ಇನ್ನೊಂದು ವಿಷಯ, ನಾನು ರಿಲೀಸ್ ಆಗೋವರೆಗೂ ಬಂಗಾರಮ್ಮನ ಮನೇಲಿ ಏನೇನು ನಡೆಯುತ್ತೋ ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ನಾನೊಂದು ವ್ಯವಸ್ಥೆ ಮಾಡಿದ್ದೀನಿ. ನೀವೇನಿದ್ರು ಆ ಪುಟ್ಟಕ್ಕನ ಮನೆಗೆ ಮಾತ್ರ ಗಮನ ಕೊಡಿ. ಏನು ವ್ಯವಸ್ಥೆ ಮಾಡಿದ್ಯಾ ರಾಧಾ? ಪಕ್ಕದ ಸೆಲ್ಲಲ್ಲಿ ಚೆಲುವೆ ಅಂತಿದ್ದಾಳೆ. ಇವತ್ತು ಅವಳದು ಬಿಡುಗಡೆ. ಅವಳನ್ನ ಹಿಡಿದ್ರೆ ನಿನ್ನ ಕೆಲಸ ಆಗುತ್ತೆ ನೋಡು. ಸರಿ, ಮಾಡ್ತೀನಿ. ಆದರೆ ನನಗೆ ಬರಬೇಕಾಗಿರೋ ಹಣ ಕರೆಕ್ಟ್ ಟೈಮಿಗೆ ಬಂದು ಸೇರಬೇಕು. ಯವ್ವಿ, ಜೈಲ್ನಾಗಿದ್ರು ನೀನು ಈ ತಂತ್ರ ಮಂತ್ರನ ಬುಟ್ಟಿಲ್ವಲ್ಲ, ಮೆಚ್ತೆ ಬಿಡು ರಾಧಾ ನಿನ್ನ. ಈ ರಾಧಾ ಒಂದ್ಸಲಿ ಗುರಿ ಇಟ್ಟರೆ ಮುಗೀತು, ಅವ್ರ ಸರ್ವನಾಶ ಆಗೋವರೆಗೂ ಬಿಡಲ್ಲ. ಸಾನೆ ಒಳ್ಳೆ ಕೆಲಸ ಮಾಡಿದ್ಯಾ ರಾಧಾ. ಆದರೆ ಆ ಯಂಗ್ಸಿಗೆ ಅನುಮಾನ ಬರ್ದೇ ಇರಂಗಿರ ಕೇಳು. ಅಪ್ಪಿ ತಪ್ಪಿ ಇದ್ರಾಗೆ ನಿನ್ನ ಕೈವಾಡ ಇದೆ ಅಂತ ಏನಾದರೂ ಗೊತ್ತಾದರೆ ಸಿಗಬಿಯಲು ಸಿಗಕ್ಕಿಲ್ಲ. ಹಾಗೆಲ್ಲ ಏನೂ ಆಗಲ್ಲ. ಅವಳು ನಿಮ್ಗಿಂತ ಖತರ್ನಾಕ್. ಇಬ್ರು ಸೇರಿ 2 ಕುಟುಂಬನ ಸರ್ವನಾಶ ಮಾಡೋಣ. ಆ ನಂಜಮ್ಮಂಗೂ ಏನಾದರೂ ಮಾಡ್ಬೇಕ್ರಾದ. ನಮ್ಮ ಜೊತೆಗೆ ಇದ್ದು ಈ ಟೈಮ್ಗೆ ಸರಿಯಾಗಿ ಕೈ ಕೊಟ್ಲು ನೋಡು. ನಮ್ಮ ವಿರುದ್ಧ ಯಾರೇ ನಿಂತರೂ ಅವ್ರಿಗೆ ಸಾವೇ ಉತ್ತರ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ, ಆದಷ್ಟು ಬೇಗ ನನಗೆ ಬೇಲ್ ಅರೇಂಜ್ ಮಾಡಿ. ಇಲ್ಲ ಅಂದರೆ ಗೊತ್ತಲ್ಲ. ಸರಿ, ನಾನು ಫೋನ್ ಮಾಡ್ತೀನಿ. ಆ ನಂಜಮ್ಮ ಏನೋ ಜಾರ್ಕೊಂಡ್ಬಿಟ್ಲು. ನಾನು ತಗ್ಲಾಕೊಂಡು ಒಳ್ಳೆ ತಲೆನೋವು ಆಯ್ತಲ್ಲ ದ್ಯಾವ್ರೆ. ಇರ್ಲಿ, ಆ ಪುಟ್ಟಕ್ಕ ಹಾಳಾಗಿ ಹೋಗ್ತಾಳೆ ಅಂದರೆ 100 ತೊಂದರೆನೂ ನಾನು ತಗೊಳಕ್ಕೆ ರೆಡಿ ಇದ್ದೀನಿ. ಏಯ್ ಪುಟ್ಟಕ್ಕ, ನೀನು ಬರೋಷ್ಟರಲ್ಲಿ ನಿನ್ನ ಮನೆನ ಅಲ್ಲೋಲ ಕಲ್ಲೋಲ ಮಾಡಲಿಲ್ಲ ಅಂದರೆ ನಾನು ರಾಜಿನೇ ಅಲ್ಲ ಕಣೆ. ಅಣ್ಣ, ಹಿಂಗ್ ಮಾಡೋಣ. ಅದಕ್ಕೆ ನಿನ್ ಪ್ರೀತಿ ಸೂಪರ್ ಅಂತ ಆಗ ತಿಳಿತದೆ. ಹಿಂಗ್ ಮಾಡೋಣ ಅಂದ್ರೆ ಹೆಂಗ್ಲ ಮಾಡೋದ? ಅಣ್ಣ, ಗ್ಯಾಪ್ ಕೊಡದೆ ಅದಕ್ಕೇನ ಕುಂತಲ್ಲೂ ನಿಂತಲ್ಲೂ ಓಡಾಡ್ದಲ್ಲೂ ಎಲ್ಲ ಕಡೆ ಒಂದೇ ಸಮನೆ ಹೊಗಳ್ತಾರಣ್ಣ. ಆವಾಗ ಅದಕ್ಕೆ ನಿನ್ ಮೇಲೆ ಹಂಗೆ ವಾಕರ್ಕೆ ಬರ್ತದೆ. ಏಯ್ ಸುಮ್ಕಿರ್ಲ, ಅಪ್ಸಕ್ಕನ್ನ ನೋಡಿಬೇಡ. ಮತ್ತಿನ್ನೇನ್ಲ, ಅತ್ತಿಗೆ ವಸ್ತು ಮೇಕೆ ಆಸೆ ಇಲ್ಲ ಅನ್ಮೇಕೆ ಹೊಗಳಿಕೆಗೆ ಮರಳಾಗ್ತಾರ. ಏಯ್ ಹಂಗೇನ ಮಾಡಿದ್ರೆ ಮನೆಯವರೆಲ್ಲ ಸೇರ್ಕೊಂಡು ನಾನು ಇನ್ನೂ ಗೇಲಿ ಮಾಡ್ತಾರೆ ಅಟಯ್ಯ. ಅಣ್ಣ, ಇದು ಯಾವ ಬೇಡ ಅಣ್ಣ, ನೀನು ಹಿಂಗೆ ಮಾಡೋಣ. ಅದಕ್ಕೆ ನಿನ್ನ ಕೈಯಾರೆ ಪ್ರೀತಿಯಿಂದ ಅಡುಗೆ ಮಾಡಿ ತಿನ್ಸೋಣ. ಅದಕ್ಕೆ ಮನ್ಸು ಮಾಡಿದ್ರು ಮಾಡಿದ್ರು. ಏಯ್ ಅಡುಗೆ ಮಾಡಿದ್ರೆ ಬಟ್ಟ ಆಯ್ತೀನಿ ಅಲ್ಲ, ಪ್ರೀತಿನ ನಿರೂಪಿಸ್ದಂಗೆ ಆಗಿಲ್ಲ. ನಾನು ಏನೋ ಸರ್ಕಸ್ ಹೊಡಿತಾ ಇದ್ದೀನಿ, ಯಾವುದೂ ಕೆಲ್ಸಕ್ಕೆ ಬರ್ತಾ ಇಲ್ಲ.